ನೋಡಿ ಫ್ರೆಂಡ್ಸ್, ಈ ಸಲ ಮಾವಿನ ತೋಟಕ್ಕೆ ಬೆಲೆನೇ ಇಲ್ದಂಗಾಗಿ ಮಾವಿನಕಾಯೇ ಕೀಳೋರಿಲ್ಲ. ಎಲ್ಲ ಬಿದ್ದು ಹಣ್ಣಾಗಿ ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್. ಹಣ್ಣಾಗಿ ಎಷ್ಟು ದಪ್ಪದೆಲ್ಲ, ಅದು ಬಾದಾಮಿ ಎಷ್ಟು ನೀಟಾಗಿ ಹಣ್ಣಾಗಿ ಅದೇ ಬಿದ್ದಿದೆ ನೋಡಿ ಫ್ರೆಂಡ್ಸ್. ಈ ಥರ ಆದರೆ ರೈತರುಗಳು ಇನ್ನೇನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ನೋಡಿ ಎಲ್ಲ ಹಣ್ಣಾಗಿ ಉದುರುತ್ತಾ ಇದೆ. ಈ ಸಲ ₹1 ಮಾವಿನ ಹಣ್ಣಲ್ಲಿ ಬೆಲೆ ಸಿಗಲಿಲ್ಲ ಫ್ರೆಂಡ್ಸ್. ಏನಿಲ್ಲ ಅಂದರೂ 30-35 ಸಾವಿರ ರೂಪಾಯಿಗೆ ಹೋಗೋದು ತೋಟ. ಸಲ ಬರೀ 90 ಸಾವಿರ ರೂಪಾಯಿ ಕೇಳಿದ್ರು ನೋಡಿ ಫ್ರೆಂಡ್ಸ್. ಎಲ್ಲ ಹಣ್ಣಾಗಿ ಅದೇ ಬೀಳ್ತಾ ಇದೆ. ಎಲ್ಲ ಎಷ್ಟು ವೇಸ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ರೈತರು ಬೆಳೆಯೋದಕ್ಕೆ ಯಾವುದಕ್ಕೂ ಬೆಲೆ ಇಲ್ಲ. ಈ ಥರ ಆದರೆ ಇನ್ನೇನು ನಾವು ರೈತರುಗಳು ಉದ್ಧಾರ ಆಗೋಕ್ಕಾಗುತ್ತೆ. ಎಷ್ಟು ಬಂಡವಾಳ ಹಾಕಿ ಮಾಡೋದು, ಈ ಥರ ಮಾಡಿ ನಾವೇನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಎಲ್ಲ ಈ ಥರ ಎಲ್ಲ ಹಣ್ಣಾಗಿ ಉದುರುತ್ತಾ ಇದೆ ಫ್ರೆಂಡ್ಸ್. ತಗೊಂಡೋಗೋರೇ ಇಲ್ಲ ನೋಡಿ ಫ್ರೆಂಡ್ಸ್. ಯಾವ ಥರ ಹಣ್ಣಾಗಿ ಬಿದ್ದಿದೆ. ಫುಲ್ಲೆಲ್ಲ ಅದೇ ಹಣ್ಣಾಗಿ ಬೀಳ್ತಾ ಇದೆ. ಹೊಟ್ಟೆ ಉರಿತದೆ ಫ್ರೆಂಡ್ಸ್. ಕೇಳೋರಿಲ್ಲ. ಎಲ್ಲ ನೋಡಿ ಮರದ ಮೇಲೆ ಹಣ್ಣಾಗಿರೋದೆ. ನಾವೇನು ಹಣ್ಣು ನೋಡಿ ಫ್ರೆಂಡ್ಸ್, ಹಳಸಣ್ಣು ಅವೇ ಹಣ್ಣಾಗಿ ಕೊಳತಿ ಬಿದ್ದಿದೆ. ತಿನ್ನೋರಿಲ್ಲ, ಏನು ಮಾಡೋದು. ನಾವನ್ನು ಬೆಂಗಳೂರಲ್ಲಿ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡಿದ್ರೆ ಎಲ್ಲ ವೇಸ್ಟ್ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಎಲ್ಲ ಮರದಲ್ಲೂ ಹಣ್ಣಾಗಿ ಉದುರಿದೆ.